ನಮಸ್ಕಾರ. ನಾನು ಡಾಕ್ಟರ್ ಸಿ ಎನ್ ಪಾಟೀಲ್, HOD ಆ್ಯಂಡ್ ಲೀಡ್ ಕನ್ಸಲ್ಟೆಂಟ್, ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಆಂಕಾಲಜಿ, ಆಸ್ಟರ್ ವೈಟ್ಫೀಲ್ಡ್, ಬೆಂಗಳೂರು. ಈಗ ಕ್ಯಾನ್ಸರ್ನ ಬಗ್ಗೆ ಸಾಮಾನ್ಯ ಜನರಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಇರುತ್ತೆ. ಅಂದರೆ ಮಿತ್ಸ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತೀವಿ, ಅದು ತಪ್ಪು ಕಲ್ಪನೆಗಳಿರುತ್ತೆ. ಆ ತಪ್ಪು ಕಲ್ಪನೆಗಳು ಯಾವುವು ಮತ್ತು ಅದರ ಬಗ್ಗೆ ಸರಿಯಾದ ಮಾಹಿತಿ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಈ ದಿನ ನಾವು ಚರ್ಚೆ ಮಾಡೋಣ. ಮೊದಲನೆಯ ತಪ್ಪು ಕಲ್ಪನೆ ನಾನು ಅಂದ್ಕೊಂಡಿರೋದು ಪೇಷಂಟ್ಸ್ ನಮ್ಮಲ್ಲಿ ಬಂದಾಗ ಕೇಳೋದು ಅಂದರೆ, ಕ್ಯಾನ್ಸರ್ ಸೆಲ್ ನಮ್ಮ ದೇಹದಲ್ಲಿ ಆಲ್ರೆಡಿ ಇರುತ್ತೆ ಅಂತ. ಹಾಗಾಗಿ ಕ್ಯಾನ್ಸರ್ ಸೆಲ್ ಅನ್ನೋದು ಇರೋದಿಲ್ಲ, ನಾರ್ಮಲ್ ಸೆಲ್ಲೇ ಕ್ಯಾನ್ಸರ್ ಆಗಿ ಮಾರ್ಪಾಡಾಗುತ್ತೆ. ರಿಪೇರ್ ಆಗದೇ ಇದ್ದಾಗ ನಾರ್ಮಲ್ ಸೆಲ್ಲೇ ಕ್ಯಾನ್ಸರ್ ಆಗಿ ಮಾರ್ಪಾಡಾಗುತ್ತೆ. ಹಾಗಾಗಿ ಯಾರಲ್ಲೂ ಕೂಡ ಕ್ಯಾನ್ಸರ್ ಸೆಲ್ ಅಂತ ಇರೋದಿಲ್ಲ. ಅದು ಒಂದು ವಿಚಾರ. ಇನ್ನೊಂದು ಸಾಮಾನ್ಯವಾಗಿ ಜನರು ಅಂದ್ಕೊಂಡಿರೋದು ಅಂದರೆ, ಕ್ಯಾನ್ಸರ್ ಅಂದ ತಕ್ಷಣ ಅದು ಆನುವಂಶಿಕವಾಗಿ ಅಂದರೆ ಹೆರಿಡಿಟ್ರಿಯಾಗಿ ಬರ್ತಕ್ಕಂಥದ್ದು. ಅಂದರೆ ಯಾಕಂದರೆ ವೈದ್ಯರು ಸಾಮಾನ್ಯವಾಗಿ ಪ್ರಶ್ನೆಯನ್ನು ಕೇಳಿರ್ತಾರೆ, ಮನೆಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಇದೆಯಾ ಅಂತ. ಹಾಗಾಗಿ ಅದರ ಬಗ್ಗೆ ಸರಿಯಾದ ವಿಚಾರ ಅಂತ ಅಂದರೆ, ಕೇವಲ 5ರಿಂದ 10% ಕ್ಯಾನ್ಸರ್ಗಳು ಮಾತ್ರ ಆನುವಂಶಿಕವಾಗಿ ಅಂದರೆ ಹೆರಿಡಿಟ್ರಿಯಾಗಿ ಬರ್ತಕ್ಕಂಥದ್ದು. ಇನ್ನು 90 to 95% ಕ್ಯಾನ್ಸರ್ಸ್ ಏನಿದೆ ಅದು ಸ್ಪೊರಾಡಿಕ್ ಅಂದರೆ ಆನುವಂಶಿಕವಾಗಿ ಬರದೇ ಇರತಕ್ಕಂತಹ ಕ್ಯಾನ್ಸರ್ಸ್ ಆಗಿವೆ. ಇದು ಎರಡನೇ ವಿಚಾರ. ಇನ್ನೊಂದು ಸಾಮಾನ್ಯವಾಗಿ ನಮ್ಮ ಪೇಷಂಟ್ಸ್ OPDಯಲ್ಲಿ ಕೇಳೋದಂದರೆ, ಕ್ಯಾನ್ಸರ್ ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ ಅಂತ. ಕ್ಯಾನ್ಸರ್ ಇನ್ಫೆಕ್ಷಿಯಸ್ ಕಾಯಿಲೆ ಅಲ್ಲ, ಹಾಗಾಗಿ ಇದು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಆಗಿರ್ತಕ್ಕಂತಹ ವ್ಯಕ್ತಿಯ ದೇಹದಲ್ಲಿ ಹರಡುತ್ತೆ ಹೊರತು ಒಬ್ಬರಿಂದ ಒಬ್ಬರಿಗೆ ಇದು ಹರಡ್ತಕ್ಕಂತಹ ಕಾಯಿಲೆ ಅಲ್ಲ. ಹಾಗಾಗಿ ಅವರು ಸಾಮಾನ್ಯವಾಗಿ ಏನು ಲೈಫ್ ಸ್ಟೈಲ್ ಇದೆ, ಮನೆಯಲ್ಲಿ ಎಲ್ಲರ ಜೊತೆ ಇರ್ತಕ್ಕಂಥದ್ದು, ಟ್ರೀಟ್ಮೆಂಟ್ ನಡೆಯುವಾಗ ಎಲ್ಲರ ಜೊತೆ ಇರ್ತಕ್ಕಂಥದ್ದು, ಸಾಮಾನ್ಯವಾದ ಹಾಗೆ ಕಾಮನ್ ಥಿಂಗ್ಸ್ನ ಬಳಸ್ತಕ್ಕಂಥ ಮಾಡಲಿಕ್ಕೆ ಯಾವುದೇ ಒಂದು ಕಾಂಟ್ರಾಇಂಡಿಕೇಶನ್ ಇಲ್ಲ. ಹಾಗಾಗಿ ಇದು ಕ್ಯಾನ್ಸರ್ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂತಹ ಕಾಯಿಲೆ ಅಲ್ಲ. ಇನ್ನೊಂದು ಪ್ರಮುಖವಾದ ತಪ್ಪು ಕಲ್ಪನೆ ಇರೋದು ಅಂದರೆ, ಬಯಾಪ್ಸಿ ಮಾಡೋದ್ರಿಂದ ಕ್ಯಾನ್ಸರ್ ಹರಡುತ್ತೆ ಅಂತ. ಬಯಾಪ್ಸಿ ಮಾಡದೆ ಕ್ಯಾನ್ಸರ್ನ ಡಯಾಗ್ನೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬಯಾಪ್ಸಿ ಮಾಡೋದ್ರಿಂದ ನಾವು ಟಿಶ್ಯೂನ ತೆಗೆದುಕೊಂಡು ಸಮರ್ಪಕವಾಗಿ ಟೆಸ್ಟ್ ಮಾಡಲಾಗುತ್ತೆ ಹೊರತು ಕ್ಯಾನ್ಸರ್ನ ಬಯಾಪ್ಸಿಯಿಂದ ಹರಡಿಸಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಹಾಗಾಗಿ ಬಯಾಪ್ಸಿ ಬಗ್ಗೆ ಭಯ ಬೇಡ. ಬಯಾಪ್ಸಿ ಮಾಡೋದ್ರಿಂದಲೇ ನಾವು ಕ್ಯಾನ್ಸರ್ನ ಗುರುತು ಹಿಡಲಿಕ್ಕೆ ಸಾಧ್ಯ ಮತ್ತು ಅದರ ನೇಚರನ್ನು ಕೂಡ ಕಂಡುಹಿಡಲಿಕ್ಕೆ ಸಾಧ್ಯ. ಹಾಗಾಗಿ ಬಯಾಪ್ಸಿ ಬಗ್ಗೆ ಭಯ ಬೇಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಸಾಮಾನ್ಯವಾದ ತಪ್ಪು ಕಲ್ಪನೆ ಅಂತ ಅಂದರೆ, ಸರ್ಜರಿ ಮಾಡಿದರೆ ಕ್ಯಾನ್ಸರ್ ಹರಡುತ್ತೆ ಅಂತ. ಅದು ಆಗೋದಿಲ್ಲ. ಲೋಕಲ್ ರೀಜನಲ್ಲಿ ಇದ್ದರೆ ಅದು ಸರ್ಜರಿ ಮಾಡೋದ್ರಿಂದ ಮಾತ್ರ ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಹೆಚ್ಚಿನ ತಪ್ಪು ಕಲ್ಪನೆ ಜನರಲ್ಲಿ ಕೀಮೋಥೆರಪಿ ತೆಗೆತಕ್ಕಂಥ ವ್ಯಕ್ತಿಯಲ್ಲಿ ಇರೋದಂದರೆ, ಶುಗರನ್ನು ಸಂಪೂರ್ಣವಾಗಿ ಅವರು ಅವಾಯ್ಡ್ ಮಾಡಬೇಕು ಮತ್ತು ಲೈಮ್ ತಿಂದರೆ ಕ್ಯಾನ್ಸರ್ ಕಮ್ಮಿ ಆಗುತ್ತೆ. ಹಾಗಾಗಿ ಈ ರೀತಿಯ ಯಾವುದೇ ಕಲ್ಪನೆಗಳಿಗೆ ನಮ್ಮಲ್ಲಿ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಹಾಗಾಗಿ ಅವರು ಸಾಮಾನ್ಯವಾಗಿ ಏನು ಅಲೋಡ್ ಇರುತ್ತೆ, ಎಷ್ಟು ಸಕ್ಕರೆ ತಗೊಳ್ಳಲಿಕ್ಕೆ ಒಬ್ಬ ಮನುಷ್ಯನಿಗೆ ಅಲೋಡ್ ಇರುತ್ತೆ ಅಷ್ಟು ಸಕ್ಕರೆಯನ್ನು ಸೇವಿಸಬಹುದು. ಸಕ್ಕರೆಯಿಂದ ಕ್ಯಾನ್ಸರ್ ಉಲ್ಬಣ ಆಗೋದಿಲ್ಲ, ಲೈಮಿಂದ ಕ್ಯಾನ್ಸರ್ ಕಮ್ಮಿ ಆಗೋದಿಲ್ಲ. ಹಾಗಾಗಿ ಈ ರೀತಿಯ ತಪ್ಪು ಕಲ್ಪನೆಗಳು ಬೇಡ. ಮತ್ತು ನೀವು ಕೀಮೋಥೆರಪಿ ತಗೊಳ್ಳುವಾಗ ಯಾವ ರೀತಿಯ ಡಯಟಲ್ಲಿರಬೇಕು, ಏನು ಆ್ಯಕ್ಟಿವಿಟೀಸ್ ಮಾಡಬೇಕು, ಅದನ್ನು ನಮ್ಮಲ್ಲಿ ಕನ್ಸಲ್ಟ್ ಮಾಡಿ ಸಂಪರ್ಕಿಸಿದ್ದೇ ಆದಲ್ಲಿ ನಾವು ಆಸ್ಟರ್ ವೈಟ್ಫೀಲ್ಡಲ್ಲಿ ಕಂಪ್ಲೀಟ್ ಕ್ಯಾನ್ಸರ್ ಕೇರ್ ಅನ್ನೋ ವಿಭಾಗದಲ್ಲಿ ಒಂದೇ ಸೂರಿನಡಿ ಎಲ್ಲ ಫೆಸಿಲಿಟಿ ಇರತಕ್ಕಂತಹ ಆಸ್ಪತ್ರೆಯಲ್ಲಿ ನಿಮಗೆ ಗೈಡೆನ್ಸ್ ನೀಡಲಿದ್ದೇವೆ. ಸಂಪರ್ಕಿಸಿ. ಧನ್ಯವಾದಗಳು.